ಪರೋರೆ, ನಿಮ್ಮ ಎದೆಯಾಳದಲ್ಲಿರೋ 101 ನೆನಪು ಏನು ಅಂತ ತಿಳ್ಕೊಬೋದಾ? ಜಾನಿಯವ್ರೆ, ನನ್ನ ಎದೆಯಾಗ ಯಾವ 101 ನೆನಪು ಇಲ್ಲ, ಎಂಥದ್ದು ಇಲ್ಲ, ಸುಮ್ಮನೆ ಪದ ಬಿಡ್ತಿದ್ದಿ. ಪರೋರೆ, ಹೆಣ್ಮಕ್ಳು ಯಾವ್ದಾದ್ರು ಒಂದು ಹಾಡು ಆಡ್ತಾರೆ ಅಂದ್ರೆ ಆ ಹಾಡ್ಗೂ ಅವ್ರ ಫೀಲಿಂಗ್ಸ್ಗೂ ಏನೋ ಸಂಬಂಧ ಇದೆ ಅಂತ ಅರ್ಥ. ಅದೇನು ಅಂತ ಹೇಳಿ ನನ್ನ ಹತ್ರ ಇನ್ನು ಆಚೆಗೆ. ಜಾನಿಯವ್ರೆ, ನಿಮ್ಗೆ ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ನಾನು ಸುಮ್ಮನೆ ಪದ ಬಿಡ್ತಾ ಇದ್ದೆ. ನಿಮ್ಗೆ ಗೊತ್ತಲ್ವಾ ನಾ ಕ್ಯಾಮೆ ಮಾಡೋಕ್ ಸುಮ್ಕೆ ಪದ ಬಿಡ್ಕೊಂಡು ಕ್ಯಾಮೆ ಮಾಡ್ತೀನಿ ಅಂತ. ನಾನೆಲ್ಲೋ ನನ್ನ ಬಗ್ಗೆ ಹಾಡಾಡ್ತಿದ್ರಿ ಅನ್ಕೊಂಡೆ. ಯಾರಂದ್ರಿ? ಪರೋರೆ, ನಾನು ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ ಸೇಲ್ಸ್ ಗರ್ಲ್ ಆಗೋದು ಹೇಗೆ ಅಂತ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಪರೋರೆ, ಸೇಲ್ಸ್ ಗರ್ಲ್ ಆಗ್ಬೇಕು ಅಂದ್ರೆ ಕ್ಯೂಟ್ ಆಗಿರ್ಬೇಕು. ನೀವಿದ್ರೆ ಬಿಡಿ, ಆಮೇಲೆ ಮುತ್ತುದ್ರಸ್ತಂಗೆ ಮಾತಾಡ್ತಾ ಇರಬೇಕು. ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೇಳ್ಕೊಡಿ ಜಾನಿಯವ್ರೆ. ಪರೋರೆ, ಉದಾಹರಣೆಗೆ ನೀವೀಗ ಸೇಲ್ಸ್ ಗರ್ಲ್, ನಾನು ಕಸ್ಟಮರ್. ನಿಮ್ಮ ಹೃದಯನ ನನಗೆ ಸೇಲ್ ಮಾಡ್ತಿದ್ದೀರಾ. ಹೇಗೆ ಸೇಲ್ ಮಾಡ್ತೀರಾ ಹೇಳಿ ನೋಡೋಣ. ಜಾನಿಯವ್ರೆ, ನನಗೇನ್ ತಲೆ ಕೆಟ್ಟೋಗಿದ್ದ ನನ್ನ ಹೃದಯ ಮಾರಕ್ಕೆ? ಪರೋರೆ, ನಿಜವಾಗ್ಲೂ ನಿಮ್ಮ ಹೃದಯ ಮಾರಿ ಅಂತ ಹೇಳಿಲ್ಲ, ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ನಂಗೆ ಅದೆಲ್ಲ ಮಾರಕ್ ಬರಕಿಲ್ಲ, ಬೇಕಾದ್ರೆ ಸೌಟ್ ಮಾಡ್ತೀನಿ. ಹೃದಯ ಕೊಡಿ ಅಂದ್ರೆ ಸೌಟ್ ಕೊಡ್ತೀನಿ ಅಂತ. ಯಾನದ್ರಿ? ಪರೋರೆ, ಸೌಟನ್ನೇ ಹೇಗೆ ಮಾಡ್ತೀರಾ ತೋರಿಸಿ ನೋಡೋಣ. ಜಾನಿಯಣ್ಣ ಈ ಸೌಟ್ ತಗೊಳ್ಳಿ. ಪರೋರೆ, ಸಾಕು, ನೀವು ತುಂಬಾ ಚೆನ್ನಾಗಿ ಸೌಟ್ ಮಾಡ್ತೀರಾ. ಆದ್ರೆ ಕಸ್ಟಮರ್ಗಳನ್ನ ಅಣ್ಣ ತಮ್ಮ ಅಂದ್ರೆ ಅವ್ರು ತಿರುಗು ನೋಡಲ್ಲ. ಪ್ರೀತಿಯಿಂದ ಡಾರ್ಲಿಂಗ್ ಅನ್ಬೇಕು. ನಾನ್ ಡಾರ್ಲಿಂಗ್ ಅಂತೆಲ್ಲ ಕರಿಬೇಕಾದ್ರೆ ನನಗೆ ಕ್ಯಾಮೆರಾ ಬೇಡ. ಅಲ್ಲ ಪರೋರೆ, ಒಂದ್ ನಿಮಿಷ ನನ್ನ ಮಾತು ಕೇಳಿ. ಮಧು, ಅಲ್ಲ ಮಧು, ನನ್ನ ಮಾತು ಕೇಳಮ್ಮ. ಏನ್ ನಿಮ್ ಮಾತ್ ಕೇಳೋದು? ಗೌಡ್ರು ಪಟಾಪಟಿ ಚಡ್ಡಿ ಬನ್ನಿನ ಅಂಗಡಿಗೆ ಮಾಡ್ಲ್ ಆಗಷ್ಟು ನನ್ನ ಜೀವನ ಕೆಟ್ಟೋಗಿಲ್ಲ, ಅದ್ ಸಾಧ್ಯನೂ ಇಲ್ಲ. ಮಧು, ನಿಜ ಹೇಳ್ಬೇಕು ಅಂದ್ರೆ ಈಗ ನಮಗ್ ಬಂದಿರೋದು ಕಷ್ಟದ ಜೀವನ ನಿಮ್ಮ, ಅದಕ್ಕೆ ನಾನು ಇಷ್ಟು ಫೋರ್ಸ್ ಮಾಡ್ತದ್ದು. ಪ್ಲೀಸ್ ಒಪ್ಕೊಂಬಿಡು. ಅಷ್ಟೊಂದು ನೀವೇ ಮಾಡಲ್ ಆಗಿದ್ದಾನೆ. ನಾನ್ ಆಗೋದಾಗಿದ್ರೆ ಪಟಾಪಟಿ ಚಡ್ಡಿ ಹಾಕೊಂಡು ಇಡೀ ಬೆಂಗಳೂರು ತುಂಬಾ ಓಡಾಡ್ಬಿಡ್ತಾ ಇದ್ದೆ. ಏನ್ ನಿಮ್ ಮಾತಿನ ಅರ್ಥ? ನಾನ್ ಚಡ್ಡಿ ಹಾಕೊಂಡು ಇಡೀ ಬೆಂಗಳೂರು ಸುತ್ಬೇಕಾ? ನಾನು ಹೇಳಿದ್ದು ಹಾಗಲ್ಲ, ಜಸ್ಟ್ ಆಡ್ ಶೂಟ್ ಅಲ್ಲಿ ಆಕ್ಟ್ ಮಾಡು ಅಂತ ಅಷ್ಟೇ. ನೀವೇನೇ ಹೇಳಿದ್ರು ಅಷ್ಟೇ, ನಾನು ಯಾ ಶೂಟ್ ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ಅದು ಲಾಭ ಬರುತ್ತೆ ಅಂದ್ರೆ ಯಾವ ಕೆಲಸ ಮಾಡೋದಕ್ಕೂ ರೆಡಿ ಇರಬೇಕು. ನಿನಗೆ ಗೊತ್ತಲ್ವಾ ಟಾಪ್ ಮೋಸ್ಟ್ ಮಾಡೆಲ್ಗಳೆಲ್ಲ ಯಾವ್ಯಾವ ಕೆಲಸ ಮಾಡ್ತಿದ್ದಾರೆ ಅಂತ. ಅವ್ರು ಏನ್ ಬೇಕಿದ್ರು ಮಾಡ್ಲಿ ಜಾನಿ, ಆದ್ರೆ ನಾನ್ ಮಾಡಕ್ ಆಗಲ್ಲ. ನನ್ ಜೊತೆ ಇದ್ದಿದ್ ಮಾಡೆಲ್ಸ್ ಎಂತೆಂತ ಕಂಪ್ನಿಗೆ ಮಾಡೆಲ್ಸ್ ಆಗಿದ್ದಾರೆ. ನನಗೆ ಈ ಆಡ್ ಶೂಟ್ ಮಾಡಿದ್ರೆ ಅವ್ರು ನನ್ನ ಆಡ್ಕೊಳಲ್ವಾ? ಮಧು, ಇದು ಜಸ್ಟ್ ಒಬ್ಬ ಕ್ಲೈಂಟ್ಗೋಸ್ಕರ ಮಾಡ್ತಿರೋ ಆಡ್, ಇದನ್ನ ಬೇರೆ ಯಾರು ನೋಡಲ್ಲ. ಇದರಿಂದ ಅವಮಾನದಕ್ಕಿಂತ ಲಾಭನೇ ಜಾಸ್ತಿ. ನೋಡಿ ಜಾನಿ, ನೀವು ನನ್ನ ಕೇಳ್ದೆ ಈ ಮನೆನ ಶೋರೂಮ್ ಅಂತ ಕೊಟ್ಟಾಗ್ಲೂ ನಾನು ಸುಮ್ನಿದ್ದೀನಿ. ಈಗ ಆಡ್ ಶೂಟ್ ಮಾಡು, ಅದ್ ಮಾಡು, ಇದ್ ಮಾಡು ಅಂದ್ರೆ ನಾನ್ ಸುಮ್ನಿರಲ್ಲ. ಮಧು, ಆಡ್ ಶೂಟ್ ಅಲ್ಲಿ ಆಕ್ಟ್ ಮಾಡಿದ್ರೆ ಗೌಡ್ರು ನಿನ್ಗೆ ಎಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ? 50,000. 50,000. ಮನೆ ಬಾಡಿಗೆ 10,000. ನಾನು ಅವ್ರ ಜೊತೆ ಸೇಲ್ಸ್ ಮ್ಯಾನ್ ಆಗಿರೋದಕ್ಕೆ 10,000. ಅದು ಇದು ಅಂತ ಒಂದು 30,000 ಹೊಡಿತೀನಿ. ಟೋಟಲ್ 1,00,000 ಆಯ್ತು. 1,00,000ದಲ್ಲಿ ನಿನ್ನ ಗ್ರೂಮಿಂಗ್ ಕ್ಲಾಸ್ ಬಾಡಿಗೆ ಕೊಟ್ಟು ಮನೆ ಖರ್ಚೆಲ್ಲ ಕಳೆದು ನಾನು ನೀನು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೋದು. ಏನಂತೀಯಾ? ಓಕೆ ಓಕೆ ಅಂತ ಯಾಕಷ್ಟು ಬೇಜಾರು ಹೇಳ್ತೀಯಾ? ಸ್ವಲ್ಪ ಖುಷಿಯಾಗಿ ಹೇಳ್ಬಾರ್ದಾ? ಓಕೆ 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 ಆಯ್ತು ಬಿಡಿ. ಬರ್ತಾರಲ್ಲ 20 ಲಕ್ಷ ರೂಪಾಯಿ ಕ್ಲೈಂಟು, ಅವ್ರ ಹತ್ರನೇ ನಾನು ದುಡ್ಡು ತಗೋತೀನಿ. ಈ ಥರ ಬ್ಲಾಕ್ ಮೇಲ್ ಮಾಡ್ರಿ ಚಂದಾಗಿರ. ಗೌಡ್ರೆ, ಎಂಥದ್ದು ಹೇಳ್ತಿದ್ರಿ? ಬಂದ್ರು ನಂದು ಗೋಪಾಲ. ಗೌಡ್ರೆ, ನನಗೆ ಗೊತ್ತಿಲ್ದಿದ್ದಂಗೆ ನನ್ನ ಏರಿಯಾದಲ್ಲಿ ಶೋರೂಮ್ ಓಪನ್ ಮಾಡ್ತಿದ್ರೆ ಎಂಥ ಮಾತು ಅಂತಾಡ್ರಿ ಬಜರಂಗಿ ಇನ್ಸ್ಪೆಕ್ಟ್ರೆ. ಮೊದಲು ನಿಮ್ಗೆ ವಿಷಯ ಹೇಳಿದ್ದಾನೆ, ನಿಮ್ಮ ಕಲಿ ಕಿಸಿಯಕ್ಕಾಗಲ್ಲ ಅಂದ್ಬಿಟ್ಟೆ ನಾನು ಮುಂದಿನ ಕ್ರಮ ಕೈಗೊಂಡದು. ವಿಷಯ ಹೇಳ್ರ ಆಯ್ತಾ? ಬೀಡ ಕೊಡೋದು ಬೇಡ್ದ? ನನ್ನ ಕೈಗೆ ಬೀಡ ಸಿಕ್ಕುವರೆಗೂ ನನಗೆ ವಿಷಯ ಗೊತ್ತಿದ್ರು ನಾನು ಗೊತ್ತಿಲ್ಲ ಅಂದೇಳಿ ಹೇಳ್ತೆ. ತೊಂದರೆ ಇಲ್ಲ ಬಜರಂಗಿ ಇನ್ಸ್ಪೆಕ್ಟ್ರೆ, ಅಮೇರಿಕದಿಂದ ನನ್ನ ಕ್ಲೈಂಟ್ ಬಂದು ನನ್ನ ಕೈಗೆ ದುಡ್ಡು ಕೊಡ್ಲಿ, ನಾನು ನಿಮ್ಗೆ ಬೀಡ ಕೊಡ್ತೀನಿ. ಕೊಡ್ಲಿಲ್ಲ ಅಂದ್ರೆ ಬ್ಯಾನಿಸ್ತೀನಿ. Ching chong chum 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 chow. Ching chong chu chu chum chum chow chow chow. ನೀವ್ ಯಾರು? ನೀವೇನ್ ಹೇಳ್ತಿದ್ರೋ ನಮಗೆ ಗೊತ್ತಾಗ್ತಿಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ, ನಿಮಗೆ ಅರ್ಥ ಆಗುತ್ತಾ? ಮಿಸ್ಟರ್ ರಾಸ್ ಟೈಲರ್, ಅಲ್ಲೇ ಬರ್ತೀನಿ ರೀ. ನೀವು ದಿಟ್ಟವಾಗ್ಲೂ ರಾಸ್ ಟೈಲರಾ? ಶಿಂಗ್ ಚಾ ಶುಮ್ ಚುಮ್ ಚುಮ್ ಚಾವ್. ಅಣ್ಣಪ್ಪನವ್ರಿ, ನೀವ್ಯಾಕೆ ಚುಂಚ್ ನುಕ್ಕೊಂಡು ಹೊರಗಾಡಿನು? ನೀವು ಹೇಳ್ದೇನಾದ್ರು ಅರ್ಥ ಆಯ್ತಾ? ರೀ ಗೌಡ್ರೆ, ನಾನು ಇಂಗ್ಲೀಷಲ್ಲಿ ಯೂನಿವರ್ಸಿಟಿ ಟಾಪರು, ಚೈನೀಸ್ ಭಾಷೆಯಲ್ಲಿ ಅಲ್ಲ. ಗೌಡ್ರೆ, ಇವನೇನಾದ್ರೂ ಹಾಡು ಹೇಳಕ್ ಹೇಳ್ತಾ ಇದ್ದಾನ ಅಂತ? ಅಡಕ್ಕೆ ಕಬ್ಬುಲ ಸುಮ್ಮನೆ ನಿಂತ್ಕೊಂಡ್ರೆ ಸರಿ,
ಇಲ್ಲಾಂದ್ರೆ ಗುಳ ಕಾಯಿಸಿ ಬಾಯಿಗೆ ಇಟ್ಬಿಡ್ತೀನಿ. ನೋಡಿ ಗೌಡ್ರೆ, ಮತ್ತೆ ಚಿಂಗ್ ಪಾಂಗ್ ಚುಂಗ್ ಚೂ ಚೂ ಅಂತ ಹಿಂಗ್ ಹೇಳಿದ್ರೆ ಹಾಡು ಹೇಳು ಅಂತ ತಾನೇ ಅರ್ಥ. ನೋ 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 ಚಿಂಗ್ ಚಾ ಚುಮ್ 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 ಚಾ. Excuse me, gentlemen. We don't know Chinese. Can you speak in Kannada or English? ಚಿಂಗ್ ಚಾ ಶಮ್ ಶಮ್ ಚಮ್ ಚಾ. ನನಗೆ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ. ನನ್ನ ಹೆಸರು ಶಿಂಪಾಂಗ್. ನಾನು ಇಲ್ಲಿಗೆ ಬಂದಿರೋದು ಪಟಾಪಟಿ ಚಡ್ಡಿ ಬನನ್ ಆರ್ಡರ್ ಕೊಡೋದಿಕ್ಕೆ. ಆದ್ರೆ ನನಗೆ ಆರ್ಡರ್ ಕೊಟ್ಟಿದ್ದವರು ರಾಜ್ ಟೇಲರ್ ಅಲ್ವಾ, ನೀವ್ಯಾರ? ಚಿಂಗ್ ಪಾ ಶಮ್ ಚಮ್ ಚಮ್ ಚಾ. ಆ ಟೇಲರು ನನ್ನ ಪರ್ಸನಲ್ ಮ್ಯಾನೇಜರ್. ನಾನು ಏನೇ ಆರ್ಡರ್ ಕೊಡೋದಿದ್ರು ಅವನ ಮೂಲಕನೇ ಕೊಡಿಸೋದು. ಅವನು ಬಂದು ನನಗೆ ರಿಪೋರ್ಟ್ ಮಾಡ್ತಾನೆ. ಚಿಮ್ ಚಾ ಶಮ್ ಚಮ್ ಚಮ್ ಚಾ. ವೆಲ್ಕಮ್ ವೆಲ್ಕಮ್ ಮಿಸ್ಟರ್ ಚಿಂಗ್ ಪಾಂಗ್. ನಾನು ಶ್ರೀರಾಮಚಂದ್ರೇಗೌಡ, ಈ ಶೋರೂಮ್ ಓನರು. ಓಕೆ ಓಕೆ ಮಿಸ್ಟರ್ ಪಟಾಪಟಿ ಚಡ್ಡಿ ಗೌಡ. ಕರೆಕ್ಟ್ ಹೇಳಿದ್ರಿ, ಅದು ಗೋಡಾನೇ. ಅದು ಗೋಡ ಅಲ್ಲ, ಗೌಡ. ಓಕೆ ಓಕೆ ಗೌಡ ಗೌಡ. ಓ ಸೇಲ್ಸ್ಮನ್, ಅಲ್ಲಿ ಕಿಸ್ತಿ ಸಾಕು. ನಮ್ಮ ಕ್ಲೈಂಟು ಚಿಂಗ್ ಪಾಂಗ್ ಬಂದವ್ರೆ. ಬಂದು ನಮ್ಮ ಪ್ರಾಡಕ್ಟ್ ಬಗ್ಗೆ ಹೊಸ ಎಕ್ಸ್ಪ್ಲೈನ್ ಮಾಡು. ಓಕೆ ನೋಡಿ ಮಿಸ್ಟರ್ ಚಿಂಗ್ಪಾ, ದಿಸ್ ಇಸ್ ಪಟಾಪಟಿ ಚಡ್ಡಿ, ವರ್ಲ್ಡ್ ಫೇಮಸ್ ಕರ್ನಾಟಕ ಚಡ್ಡಿ. ಇದನ್ನ ಹಾಕೊಂಡು ಕುಂತ್ರು ಎಸಿ ನಿಂತ್ರು ಎಸಿ, ಮೇಡ್ ವಿತ್ ಔಟ್ ಕರೆಂಟ್. ಯಾ 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 ಐ ನೋ ದಟ್. ಮತ್ತೆ ಆರ್ಡರ್ ಕೊಟ್ಬಿಡಿ. ವಾಂಚಿಂಗ್ ವಾಂಚಿಂಗ್ ವಾಂಚಿಂಗ್. ಅಡಕ್ಕೆ ಕಬ್ಬುಲ ಆರ್ಡ್ರು ಕೊಡಿ ಅಂದ್ರೆ ತಿನ್ನಕ್ಕೆ ಕೇಳ್ತಾವನೆ. ಅದೇನೇನು ಬೇಕು ಕೇಳಿ ತಂದು ಕೊಟ್ಬಿಡಪ್ಪ. ಈಗ ನಾನು ಕಸ್ಟಮರು. ಈ ನಾಟಕದಲ್ಲಿ ಬೇಕು ಅಂದ್ರೆ ಆಕ್ಟ್ ಮಾಡ್ತೀನಿ, ಇಲ್ಲ ಹೋಗು ಅಂದ್ರೆ ಹೋಗ್ತಾ ಇರ್ತೀನಿ. ತೊಂದರೆ ಇಲ್ಲ. ನೋಡಿ ಚಿಂಗ್ ಪಾಂಗ್ ಅವರೇ, ನೀವು ಆರ್ಡ್ರ್ ಕೊಡೋದು ಬಿಟ್ಬಿಟ್ಟು ತಿನ್ನಕ್ಕೆ ಏನೇನೋ ಆರ್ಡ್ರ್ ಕೊಡ್ತಾ ಇದಾರಲ್ಲ, ಬಿರ್ಬಿರ್ನ ಚಡ್ಡಿ ಬನ್ನಿನ ಆರ್ಡ್ರ್ ಕೊಟ್ಬಿಡಿ. ಚಿಂಗ್ ಚಾ ಚುಮ್ 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 ಚಾ. ನಾನು ನಿಮಗೆ 50 ಲಕ್ಷ ರೂಪಾಯಿದ ಆರ್ಡರ್ ಕೊಡ್ತೀನಿ ಮಿಸ್ಟರ್ ಗೌಡ. ಅದು ಗೋಡ ಅಲ್ಲ, ಗೌಡ. ಓಕೆ ಓಕೆ ಮಿಸ್ಟರ್ ಗೌಡ, ನಾನು ಇವಾಗ ಹೋಟೆಲ್ಗೆ ಹೋಗ್ತೀನಿ. ನಾಳೆ ಬಂದು ನಿಮಗೆ 50 ಲಕ್ಷದ ಆರ್ಡರ್ ಕೊಡ್ತೇನೆ. ಆದರೆ ಒಂದು ಸಮಸ್ಯೆ ಇದೆ. ಯಾನ್ ಸಮಸ್ಯೆ? ನನ್ನ ಹತ್ರ ಇವಾಗ ಡಾಲರ್ಸ್ ಇದೆ, ನೋ ಕರೆನ್ಸಿ. ಅಷ್ಟೇ ತಾನೇ? ಕರೆನ್ಸಿ ಎಷ್ಟು ಬೇಕು? ಓನ್ಲಿ 50,000. 50,000 ಇಲ್ಲ, ಒಂದು 20,000 ರೂಪಾಯಿ ಇದೆ, ಕೊಟ್ಟಿರ್ತೀನಿ. ಇನ್ನು 30,000 ರೂಪಾಯಿನ ಆಮೇಲೆ ನಮ್ಮ ಗಂಡು ಕಲ್ ಕೊಟ್ಟು ಕಳಿಸ್ತೀನಿ, ತಗೊಂಡೋಗಿ. ಚಿಂಗ್ ಪಾವ್ ಚಿಮ್ ಚಿಮ್ ಚಾವ್. ಚಿಂಗ್ ಪಾವ್ ಬೇಕು ಪಾ. ಕನ್ನಡದ ಯಾವುದೋ ಒಂದು ಪದ ಬಂದು ಹೋದಂಗಾಯ್ತು. ನಾಳೆ ಬರ್ತೀನಿ, 50 ಲಕ್ಷದ ಆರ್ಡರ್ ಕೊಡ್ತೇನೆ. ಥ್ಯಾಂಕ್ ಯು ಮಿಸ್ಟರ್ ಗೌಡ. ಅದು ಗೋಡ ಅಲ್ಲ, ಗೌಡ. ಓಕೆ ಓಕೆ ಮಿಸ್ಟರ್ ಗೌಡ, ಥ್ಯಾಂಕ್ ಯು ಸೋ ಮಚ್. Okay. ಚಿಂಗ್ ಚಾವ್ ಚಿಮ್ ಚಿಮ್ ಚಾವ್. ಕಂಗ್ರ್ಯಾಚುಲೇಷನ್ಸ್ ಗೌಡ್ರೆ. ಥ್ಯಾಂಕ್ ಯು ಸೇಲ್ಸ್ಮ್ಯಾನ್. ಅನೇಪ್ನವ್ರೆ, Congrats, ಗೌಡ್ರೆ. ಮಧುರ ಅವರೇ, ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದ. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು. ಯಾವುದೋ ಹೊಸ ಆರ್ಡ್ರ್ ಇರಬೇಕು. ಹಲೋ ಗೌಡ ಇಯರ್. ಹಾಂ 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 ಹಾಂ. ಹಲೋ ಹಲೋ. ಅಯ್ಯಯ್ಯೋ, ಹೋಯ್ತು ನನ್ನ ದುಡ್ಡೆಲ್ಲ ಮುನ್ನ ಮಾಚ್ಕೊಂಡು ಹೋಯ್ತು. ಗೌಡ್ರೆ ಏನಾಯ್ತು? ಮಧುರ ಅವ್ರೆ, ಈಗ ತಾನೇ ಚೈನೀಸ್ ತರ ಬಂದು ಅಂದಲ್ಲ, ಆ ಬಡ್ಡೆದ ಬ್ಯಾರೆ ಯಾರು ಅಲ್ಲ, ನಮ್ಮ ಮುಮ್ಮತ್ತೂರ್ ಮಿಳ್ಳ. ಹಲೋ, ರಾಜ್ ಟೇಲರ್ ಅವರ ಚಾ ಯಾವತ್ತು ಬಂದರಿ? ನಾಳೆಗೆ ಬಂದರಿ? ಆಯ್ತು ಬನ್ನಿ. ಏನ್ ಹೇಳ್ತಿದ್ಯಾ ಮಗ? ನೀನು ನಾಳೆಯಿಂದ CBI ಆಫೀಸರ್ ಅಂತ ಹೇಳ್ತಿದ್ದೀನಿ. ನಾನು ಇವತ್ತು ಮಾಡೋ ರೈಡ್ಗೆ ಸರ್ಕಾರದವ್ರು ಇವತ್ತೇ ನನ್ನ ಪರ್ಮನೆಂಟ್ ಮಾಡ್ಬಿಡ್ಬೇಕು. ಸುಮ್ಮನೆ ರಡ. ಅಣ್ಣಪ್ಪನವ್ರು ಕ್ಯಾಮೆ ಸಿಕ್ಕಿದ್ರೆ ಮಧುರ ಅವ್ರು ನಂಗೆ ಹೇಳ್ದೆ ಇರ್ತಿದ್ರ. ನಿಮ್ದು ವಕ್ರ ದೃಷ್ಟಿ ಅಲ್ವಾ, ಅದಕ್ಕೆ ಹೇಳಿರಲ್ಲ. ಇನ್ಮೇಲೆ ಮನೆ ಎಲ್ಲಾ ಕೆಲಸನೂ ನೀನೇ ಮಾಡ್ಬೇಕು. ನಿನ್ ಕೈಲಾಗ್ಲಿಲ್ಲ ಅಂದ್ರೆ ಗೌಡ್ರನ್ನ ಕೆಲ್ಸಕ್ಕೆ ಇಟ್ಕೋ. ತಿಂಗಳಿಗೆ 3,000 ರೂಪಾಯಿ ಸಂಬಳ ಮುಖದ ಮೇಲೆ ಬೀಸಾಕ್ತೀನಿ. ಕಳೆದ 4 ವರ್ಷದಿಂದ ನೀವು ದುಡ್ದಿರೋ ದುಡ್ಡಲ್ಲಿ 1 ರೂಪಾಯಿ ಕೂಡ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ. ಹಾಗಾಗಿ ನಿಮ್ಮ ಹತ್ರ ಇರೋ ಹಣ ಎಲ್ಲ ಬ್ಲಾಕ್ ಮನಿ ಅಂತ ನಾವು ಡಿಸೈಡ್ ಮಾಡ್ತಾ ಇದೀವಿ.